ಮುಂಚೆ ಬೆಂಗಳೂರಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ಮುಂಚೆ ಬೆಂಗಳೂರಲ್ಲಿ ನಾನು ಒಂದು 18 ವರ್ಷ ಇದ್ದೆ. 18 ವರ್ಷ ಇದ್ರಿ. 18 ವರ್ಷ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ನಮ್ಮ ಕಮ್ಯುನಿಟಿ ಅವ್ರು ಏನ್ ಕೆಲಸ ಮಾಡ್ತಾರೆ ಬೆಗ್ಗಿಂಗ್ ಎಕ್ಸ್ಪರ್ಟ್ ಅದನ್ನೇ ನಾನು ಮಾಡ್ಕೊಂಡಿದ್ದೆ. Okay. ಒಂದು ಹಂತದಲ್ಲಿ ನನಗೆ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಯ್ತು. ಏನು ಅಂದ್ರೆ ಡಾಕ್ಟರ್ ಬಿ ಜಯಶ್ರೀ ರಂಗಭೂಮಿ ಕಲಾವಿದೆ ಅವರು MP ಆಗಿದ್ದಾಗ ನನಗೆ ಅವರ ಆಫೀಸಲ್ಲಿ D ಗ್ರೂಪ್ ನೌಕರರಾಗಿ ನಂಗೊಂದು ಅವಕಾಶ ಸಿಕ್ತು. Okay. ಅಲ್ಲಿಂದ ನನ್ನ ಲೈಫ್ ಜರ್ನಿ ಅಂದ್ರೆ ನನ್ನ ಲೈಫ್ ಚೇಂಜ್ ಆಯ್ತು ಅಲ್ಲಿಂದ. ನೀವು ಆ D ಗ್ರೂಪ್ ಕೆಲಸ ಎಷ್ಟು ವರ್ಷ ಮಾಡಿದ್ರಿ? ಸುಮಾರು ನನ್ಗೆ ಒಂದು ವರ್ಷ ಮಾಡಿನಿ. ಯಾಕಂದ್ರೆ ನನಗೆ ಅಲ್ಲಿ TB ಕಾಯಿಲೆ ಅಟ್ಯಾಕ್ ಆಗಿತ್ತು. ಆ ಸಮಯದಲ್ಲಿ ಬಿಡ್ಲೇಬೇಕಾಯ್ತು ಕೆಲಸ. ಬೇರೆ ಬೇರೆ ಕೆಲಸಗಳು ಮಾಡಿ ಚುರುಮುರಿ ಮಾಡಿದ್ವಿ. ಇದೇ ಊರಲ್ಲಿ ಚುರುಮುರಿ ಮಾಡಿದೀನಿ. ಐಸ್ ಕ್ರೀಮ್ ಜಾತ್ರೆಗಳಲ್ಲಿ, ಕೋಲ, ಯಕ್ಷಗಾನಗಳಲ್ಲೆಲ್ಲ ಅದೆಲ್ಲ ಕೆಲಸ ಮಾಡಿ ಲಾಸ್ಟಿಗೆ ನಾನು ಬೆಂಗಳೂರಲ್ಲಿ ನಾನು ಆಟೋ ಡ್ರೈವರ್ ಕಲ್ತಿದ್ದೆ. ಅದು ಇಲ್ಲಿಗೊಂದು ಹೆಲ್ಪ್ ಆಯ್ತು. ನಾನು ಅಲ್ಲಿ ಕಲ್ತಿದ್ದಕ್ಕೆ ಒಂದು ಜೀವನ ಮಾಡ್ಲಿಕ್ಕೆ ಸಮಾಜಮುಖಿಯಾಗಿ ಜೀವನ ಮಾಡ್ಲಿಕ್ಕೆ ಒಂದು ದಾರಿ ಆಯ್ತು. ನೀವು ರಿಕ್ಷಾ ಓಡಿಸ್ತೆ ಅಂದಾಗ ಕೆಲವರು ನಿಮ್ಗೆ ಒಂಥರ ಬೇರೆ ತರ ಭಾವನೆಯಿಂದ ನೋಡಿದವರು ಇದ್ದಾರಾ? ಹೌದು, ನೋಡಿದವರು ಆಗುತ್ತಾ ನಿನ್ ಕೈಲಿ ಮಾಡು, ನಿನ್ ಕೈಲಿ ಆಗುತ್ತಾ ಅಂದ್ರೆ ಒಂದು ಹೆಣ್ಮಗಳಾಗಿ ನಿನ್ ಕೈಲಿ ಮಾಡೋಕಾಗುತ್ತಾ? ಇಲ್ಲ, ನಾನು ಅದನ್ನ ಚಾಲೆಂಜ್ ಆಗಿ ಯಾಕಂದ್ರೆ ಪ್ರತಿಯೊಂದನ್ನು ಚಾಲೆಂಜ್ ಆಗಿ ತಗೊಂಡ್ರೆ ಮಾತ್ರ ಅಲ್ಲ. ಕರೆಕ್ಟ್, ಹೌದು. ಈಗ ನೀವು ಎಷ್ಟು ದುಡಿತೀರಾ ನೀವು ಈಗ ಒಂದು ರಿಕ್ಷಾದಲ್ಲಿ? ಈಗ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೆ ನಾನು 2,000 ಟಾರ್ಗೆಟ್, 3,000 ಟಾರ್ಗೆಟ್, ಅದೆಲ್ಲ ಏನೇನು ಇಲ್ಲ. ಸಿಟಿ ಕಡೆ ಮಾಡ್ತಾರೆ 2,000-3,000. ಸಾಧ್ಯನೇ ಇಲ್ಲ, ಆಗ್ಬೋದು. ಯಾಕಂದ್ರೆ ಒಂದು ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಎದ್ದು ಹೋದ್ರೆ ಒಂದು ಸಾಯಂಕಾಲ 6 ಗಂಟೆ ಮಾಡ್ಬೋದು ಟಾರ್ಗೆಟ್. ಅದು ದೊಡ್ಡ ದೊಡ್ಡ ಸಿಟಿಗಳ ಆಗುತ್ತೆ. ಈಗ ನಮ್ಮ ಉಡುಪಿ ದಕ್ಷಿಣ ಕನ್ನಡ ನೋಡಕ್ ಹೋದ್ರೆ ಕಷ್ಟ ಸಾಧ್ಯ ಅಲ್ವಾ? ಈಗ ನಿಮ್ಗೆ ದಿನ ಅಂದ್ರೆ ಈಗ ಮಳೆಗಾಲದಲ್ಲಿ ಅಷ್ಟು ಏನ್ ಬಾಡಿಗೆ ಇಲ್ಲ. 500ರಿಂದ 600, 700 ದುಡಿತೀವಿ. ಸೀಸನಬಲ್ ಬಂದ್ರೆ 1,000 ಚಿಲ್ಲರೆ ದುಡಿತೀವಿ. ನೀವು ಎಲ್ಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀರಿ? ನಾರ್ಜೆಡ್ ಕನ್ನಡ ದೇವಸ್ಥಾನ ಹೋಗೋ ದಾರಿಯಿಂದ ಕನ್ನಡ ದೇವಸ್ಥಾನ ಆರ್ಚ್ ಇದೆ ಅಲ್ವಾ, ಅಲ್ಲಿ ಅಂದ್ರೆ ಫುಲ್ ಡೇ ಸ್ಟ್ಯಾಂಡ್ ಅಲ್ಲಿ ಇರ್ತೀರಾ? ಇಲ್ಲ, ಫುಲ್ ಡೇ ನಾನು ಇರಲ್ಲ ಸ್ಟ್ಯಾಂಡ್ ಅಲ್ಲಿ. ಬೆಳಿಗ್ಗೆ ಹೋಗ್ತೀನಿ. ಮತ್ತೆ ಈಗ ಮಳೆಗಾಲ ಅಲ್ಲ, ಸ್ವಲ್ಪ ಸ್ಟ್ಯಾಂಡ್ ಅಲ್ಲಿ ಇರೋ ಕಷ್ಟ. ಅಲ್ಲಿ ಸೊಳ್ಳೆ ಕಾಟ ಏನಾದ್ರು ಇರುತ್ತೆ. ನಮ್ಗೆ ಕಂಫರ್ಟ್ ಆಗಲ್ಲ ಅಂದ್ರೆ ಸ್ವಲ್ಪ ಮನೆ ಕಡೆ ಇರ್ತೀವಿ. ಫೋನ್ ಬಂದ್ರೆ ಬಾಡಿಗೆ ಹೋಗ್ತೀವಿ. ಸೀಸನ್ ಅಲ್ಲಿ ಆತರ ಅಲ್ಲ, ನಾವು ಎನಿ ಟೈಮ್ ಬಾಡಿಗೆಲೆ ಇರ್ತೀವಿ. ಹಾಗಾಗಿ ಸ್ಟ್ಯಾಂಡ್ ಕಡೆ ಹೋಗ್ತಾ ಇರ್ತೀರಲ್ಲ. ಮುಂದಿನ ಜೀವನ ಬಗ್ಗೆ ಏನಾದ್ರು ಆಲೋಚನೆ ಇದೆಯಾ ನಿಮ್ಗೆ? ಯಾವ ತರ ಜೀವನ ಮಾಡ್ಬೇಕು, ಹೇಗೆ ಏನು ಅಂತ? ಮುಂದಿನ ಜೀವನ ಇದೇ ರಿಕ್ಷಾದಲ್ಲಿ ಬೇರೆ ಇನ್ನು ನಮ್ಮಂತ ಕಮ್ಯುನಿಟಿಗಳಿಗೆ ಏನಾದ್ರೂ ಒಂದು ಸಹಾಯ ಮಾಡುವಂತ ಒಂದು ಮನಸ್ಸಿದೆ. ಅದು ಪ್ರೊಸೆಸ್ ಅಲ್ಲಿ ಇದೀನಿ. ಆದ್ರೆ ಸರಿಯಾದ ಮಾರ್ಗಕ್ಕೆ ಬರ್ತಾ ಇಲ್ಲ ಐಡಿಯಾಗಳು. ಮುಂದಿನ ದಿನಗಳಲ್ಲಿ ಸಕ್ಸಸ್ ಮಾಡ್ಬೇಕು ಅನ್ಕೊಂಡಿದೀನಿ.